ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ತುಂಬ ಗ್ಯಾಪ್ ಆಗೋಯ್ತು. ಒಂದು ವಾರ ಗ್ಯಾಪ್ ಆದ ನಂತರ ಮತ್ತೆ ವಿಡಿಯೋ ಹಾಕ್ತಾಯಿದ್ದೀನಿ. ಲಾಸ್ಟ್ ವೀಕ್ ವಿಡಿಯೋ ಇದು. ಸೊ ಸಾಯಂಕಾಲ ಇವಾಗ 7:30 ಆಗಿತ್ತು. ಇವಾಗ ಒಂದಷ್ಟು ತರಕಾರಿಗಳನ್ನೆಲ್ಲ ಸೋಸ್ಕೋತಾ ಇದ್ದೀವಿ. ನನ್ನ ಹಸ್ಬೆಂಡ್ ಇವತ್ತು 7 ಗಂಟೆ ಅಷ್ಟೊತ್ತಿಗೆ ಮನೆ ಬಂದರು. ಅವರು ಕೂಡ ತರಕಾರಿ ಎಲ್ಲ ಸೋಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿದ್ರು. ಈ ಹೂಕೋಸನ್ನ ನಮ್ಮ ಚಿಕ್ಕಪ್ಪ ತೊಗೊಬಂದು ಕೊಟ್ಟಿದ್ದು. ನಮ್ಮ ಚಿಕ್ಕಪ್ಪ ಆಂಟಿ ಇಬ್ಬರು ಇವತ್ತು ಮನೆ ಹತ್ರ ಬಂದಿದ್ದರು. ಸ್ವಲ್ಪ ಹಿಟ್ಟಿನ ಮಿಲ್ಲಿಗೆ ಹಾಕ್ಸ್ಬೇಕು ಅಂತ ಬಂದಿದ್ದರು. ಹಂಗೆ ನಮ್ಮ ಮನೆ ಹತ್ರ ಬಂದಿದ್ದರು. ಅವ್ರದ್ದು ಕೂಡ ಇದೇ ಏರಿಯಾದಲ್ಲಿ ಮನೆ ಇದೆ. ನಮ್ಮ ಕಮ್ಮೋರ ಅಪ್ಪ ಅಮ್ಮ ಬಂದಿದ್ದು. ಹಾಗೆ ಹೂಕೋಸು ಹಾಗೆಯೇ ಸ್ವಲ್ಪ ಹಸಿರು ಮೆಣಸಿಕಾಯಿ ಎಲ್ಲ ತೊಗೊಂಬಂದು ಕೊಟ್ಟಿದ್ದರು. ಗಂಟೆಯಲ್ಲೇ 7:45 ಆಯಿತು. ತನು ಪಾಡಿ ಕುತ್ಕೊಂಡು ಓದ್ಕೋತಾ ಇದ್ಲು. ನಾವಿಲ್ಲಿ ಹೊರಗಡೆ ಆರಾಮಾಗಿ ಕುತ್ಕೊಂಡು ತರಕಾರಿ ಎಲ್ಲ ಸೋಸ್ಕೊಂಡು ನಮ್ಮ ಚಿಕ್ಕಪ್ಪ ಆಂಟಿ ಬಂದಿದ್ದರು. ಅವ್ರ ಜೊತೆನೂ ಸ್ವಲ್ಪ ಹೊತ್ತು ಮಾತಾಡಿ ಅವರು ಒಂದು 1/4 ಗಂಟೆ ಅಷ್ಟು ಕುತ್ಕೊಂಡು ಹೋದರು ಅಷ್ಟೇ. ಇನ್ನು ಅಕ್ಕಿ ಹಿಟ್ಟನ್ನ ಮಿಲ್ಲಿಗೆ ಹಾಕ್ಸಿದ್ದೆ, ಅದನ್ನೆಲ್ಲ ಜಲ್ಸ್ಕೊತಾ ಇದ್ದೀನಿ. ನಾನು ನನ್ನ ಹಸ್ಬೆಂಡಿಗೆ ಮಾತಾಡಿಕೊಂಡು ಮಸಾಲೆ ಎಲ್ಲ ನನ್ನ ಹಸ್ಬೆಂಡೇ ರೆಡಿ ಮಾಡಿಕೊಂಡ್ರು. ನಾನೇ ಇವತ್ತು ಗ್ರೇವಿ ಮಾಡ್ತೀನಿ ಅಂತೇಳಿ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಮಾಡಿ ಬೆಳಗ್ಗೆ ಚಪಾತಿಗೂ ಆಗಂಗೆ ಅಂತ ಹೇಳ್ದೆ. ಯಾಕಂದರೆ ಹೂಕೋಸೆಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿತ್ತು. ಹಾಗಾಗಿ ಹಾಗೆಯೇ ಅವ್ರು ಬರ್ತಾ ಒಂದಿಷ್ಟು ಹಸಿರು ಮೆಣಸಿಕಾಯಿ ಕೂಡ ನೋಡಿ ಇಷ್ಟೊಂದು ಹಸಿರು ಮೆಣಸಿಕಾಯಿ ತೊಗೊಂಬಂದು ಕೊಟ್ಟಿದ್ರು. ಹಾಗೆಯೇ ಅದಕ್ಕಿಂತ 3-4 ದಿನ ಮುಂಚೆನೇ ನಮ್ಮ ಚಿಕ್ಕಪ್ಪ ಈ ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ ಬರುತ್ತಲ್ಲ, ಚೇಣಿಕಾಯಿ ಅಂತೀವಿ ನಾವು, ಅದನ್ನು ಕೂಡ ತೊಗೊಂಬಂದು ಕೊಟ್ಟಿದ್ರು. ನಾನು ಆಲ್ರೆಡಿ 2-3 ಸತಿ ಚೇಣಿಕಾಯಿ ಪಲ್ಯ ಮಾಡಿಬಿಟ್ಟೆ ಇಲ್ಲಿಗೆ ಬಂದಿದ್ದರಿಂದ. ಹಂಗಾಗಿ ಹಾಗೆ ಇಟ್ಬಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮಾಡಿದ್ರಾಯ್ತು ಅಂತೇಳಿ. ಇದನ್ನು ಚೇಣಿಕಾಯಿ ಏನೂ ಆಗೋದಿಲ್ಲ ಹಂಗಾಗಿ. ಸೊ ಅದಾದಮೇಲೆ ನಾನು ಎಡಿಟಿಂಗ್ ಕೆಲಸ ಅಂತೇಳ್ಬಿಟ್ಟು ಒಳಗೆ ಹೋಗಿ ಎಡಿಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಅಡುಗೆ ಮಾಡಿದರು. ತೆಳ್ಳಗೆ ಮಾಡಿದ್ಯಲ್ಲ ಮನೆ, ಯಾಕೆ ಇಷ್ಟು ತೆಳ್ಳಗೆ ಮಾಡಿದ್ಯಾ? ಓದಿ ಹಾಗೆ ಈಗ ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಊಟ ಮಾಡ್ತಾ ಇದ್ದೀವಿ. ಅಲ್ಲಿ 10-10:30 ಆಗೋಕ್ಕಾಗಿತ್ತು ಟೈಮು. ಸ್ವಲ್ಪ ನೆನ್ನೆ ಮಾಡಿದ್ದು, ರಾತ್ರಿ ಮಾಡಿದ್ದು ಚಿಕನ್ ಗ್ರೇವಿ ಇತ್ತು. ಹಾಗೆಯೇ ಹೂಕೋಸು ಗ್ರೇವಿ ಅದ್ರ ಜೊತೆಗೆ ಹಾಕ್ಕೊಂಡು ರೈಸ್ ಮಾಡ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಸೊ ಅದಾದಮೇಲೆ ಹಾಗೆ ಯಾವುದಾದ್ರೂ ವ್ಲಾಗ್ ಹಾಕ್ಕೊಂಡು ನೋಡ್ತಾ ಇರ್ತೀವಿ ರಾತ್ರಿ ಟೈಮಲ್ಲಿ. ಚೆನ್ನಾಗಿರ್ತವೆ, ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ಗಳನ್ನ ನೋಡ್ತಾ ಇರ್ತೀವಿ. ನೋಡ್ಕೊಂಡು ಹಾಗೆ ಊಟ ಮಾಡಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಇನ್ನು ಆ್ಯಸ್ ಯೂಶ್ವಲ್ಲು ಬೆಳಗ್ಗೆನೇ ಕೆಲಸಗಳು, ಕ್ಲೀನಿಂಗ್ ಕೆಲಸ ಇರುತ್ತೆ. ಇನ್ನು ತನುಗೆ ಬ್ರೇಕ್ಫಾಸ್ಟ್ ಮಾಡಬೇಕು. 8 ಗಂಟೆ ಹೊತ್ತಿಗೆ ಬಸ್ ಬಂದುಬಿಡುತ್ತೆ. ಅಷ್ಟೊತ್ತಿಗೆಲ್ಲ ರೆಡಿ ಮಾಡಬೇಕಲ್ಲ, ಅದೆಲ್ಲ ಕೆಲಸ ನಾನು ನೋಡ್ತಾ ಇದ್ದೀನಿ. ನಿನ್ನೆ ರಾತ್ರಿಯೇ ಗ್ರೇವಿ ಮಾಡಿಟ್ಟಿದ್ದರಿಂದ ಇವಾಗ ಜಸ್ಟ್ ಬರೀ ಒಂದು ಸ್ವಲ್ಪ ಚಪಾತಿಗೆ ಹಿಟ್ಟು ಕಲಿಸ್ಕೊಂಡು ಚಪಾತಿ ಮಾತ್ರ ಮಾಡೋದಷ್ಟೇ ಕೆಲಸ. ಹಾಗೆಯೇ ವೀಡಿಯೋಸು ಒಂದು ವಾರದಿಂದ ಹಾಕಲಿಲ್ಲ. ರೀಸನ್ ಏನಪ್ಪ ಅಂತಂದರೆ ಸ್ವಲ್ಪ ಬಿದ್ದುಬಿಟ್ಟೆ ನಾನು ಲಾಸ್ಟ್ ವೀಕು. ಒಂದು 5-6 ದಿನ ಹಿಂದೆ ಬಿದ್ದುಬಿಟ್ಟೆ. ಏನಪ್ಪ ಅಂದರೆ ಆಟೋಯಿಂದ ಇಳಿದು ಸ್ವಲ್ಪ ಮುಂದೆ ಹಿಂಗೆ ಬಂದೆ. ಅಲ್ಲಿ ಈ ರಸ್ತೆಯಲ್ಲಿ ರಾಡ್ಗಳು ಬಿಚ್ಕೊಂಡಿರುತ್ತಲ್ವ, ಕಾಂಕ್ರೀಟ್ ರಸ್ತೆಯಲ್ಲಿ ರಾಡ್ಗಳಿರುತ್ತಲ್ವ, ಅದು ಓಪನ್ ಆಗಿತ್ತು. ಅಂದರೆ ರಸ್ತೆಯಲ್ಲಿ ಆ ರಾಡ್ಗಳೆಲ್ಲ, ಕಾಂಕ್ರೀಟ್ ಎಲ್ಲ ಹೋಗಿ ಹಂಗೆ ಓಪನ್ ಆಗಿತ್ತು. ಆ ರಾಡು ತಗುಲಿತೋ ಇಲ್ಲ ಪ್ಯಾಂಟ್ ತಗುಲಿತೋ ಏನೋ ಅಂತ ಗೊತ್ತಾಗಲಿಲ್ಲ. ಅದು ನಾನೇನಾಗ್ಬಿಡ್ತು ಅಂದರೆ ಅದು ತಗುಲಿದ್ದಕ್ಕೆ ಹಂಗೆ ಬಲಗಡೆ ಬಿದ್ದುಬಿಟ್ಟೆ. ನಾನು ಆ್ಯಕ್ಚುಲಿ ಮಂಡಿ ಊರು ಕೂಡ ಬಿದ್ದಿಲ್ಲ, ರಪ್ಪಂತ ಬಲಗಡೆ ಬಿದ್ದುಬಿಟ್ಟೆ. ನನಗೆ ಹೆಂಗೆ ಬಿದ್ದೆ ಅನ್ನೋದೇ ಗೊತ್ತಾಗಲಿಲ್ಲ. ನಿಜವಾಗ್ಲೂ ನನಗೆ ಹೆಂಗೆ ಬಿದ್ದೆ ಅನ್ನೋದೇ ಅರ್ಥ ಆಗ್ತಾಯಿಲ್ಲ ಇದುವರೆಗೂ. ಆ ಕ್ಲಿಪ್ಪು ಕೂಡ ಇದೆ, ಆ್ಯಡ್ ಮಾಡ್ತೀನಿ. ಯಾಕಂದರೆ ನಾನು ಯೂಶ್ವಲಿ ವ್ಲಾಗ್ ಮಾಡ್ಬೇಕಾದ್ರೆ ವೀಡಿಯೋ ಆನ್ ಮಾಡ್ಕೊಂಡಿರ್ತೀನಲ್ವ, ಹಂಗೆ ಆಟೋದಲ್ಲಿ ಇಳಿಬೇಕಾದ್ರೂ ಕೂಡ ವೀಡಿಯೋನ ಹಂಗೆ ಆನ್ ಮಾಡ್ಕೊಂಡಿದ್ದೆ. ಫೋನು ಆನ್ ಆಗಿರೋದು ಹಂಗೆ ಆನ್ ಆಗಿಬಿಟ್ಟಿದೆ. ಸೊ ಇಳಿತಾ ಇಳಿತಾ ಹಂಗೇ ಬಿದ್ದುಬಿಟ್ಟೆ. ಫೋನ್ ಕೂಡ ಆನ್ ಆಗಿ ಫೋನ್ ಕೂಡ ಬಿತ್ತು. ನನ್ನ ಹಸ್ಬೆಂಡ್ದು ಫೋನ್ ಇಟ್ಕೊಂಡಿದ್ದೆ. ಅವ್ರ ಫೋನು ಸ್ವಲ್ಪ ಗ್ಲಾಸ್ ಕೂಡ ಚೂರು ಸ್ಕ್ರ್ಯಾಚ್ ಆದಂಗೆ ಆಯಿತು. ಆ ಥರ ಆಗೋಯಿತು. ಅದು ಅಮಾವಾಸ್ಯೆ ಹಿಂದೆ ಮುಂದೆ ಬಿದ್ದಿದ್ದರಿಂದ ಒಂಥರ ಬೇಜಾರಾದಂಗೆ ಹೋಗ್ಬಿಡ್ತು ನನಗೆ. ಆ ಥರ ಅಮಾವಾಸ್ಯೆ ಹಿಂದೆ ಮುಂದೆ ಬಿದ್ದರೆ ಸ್ವಲ್ಪ ಬೇಜಾರಾಗುತ್ತಲ್ವ, ನನಗೂ ಬೇಜಾರಾಯಿತು. ನನಗೆ ಯಾಕಂದರೆ ನಾನು ಇದುವರೆಗೂ ಬಿದ್ದಿರೋದು ನನಗೆ ಜ್ಞಾಪಕನೇ ಇಲ್ಲ. ನಾನು ಹೆಂಗೆ ಬಿದ್ದೆ ಅನ್ನೋದೇ ನಂಗೆ ಗೊತ್ತಾಗಲಿಲ್ಲ ನಿಜವಾಗ್ಲೂ. ಒಟ್ಟಾರೆ ರಪ್ಪಂತ ಬಿದ್ದುಬಿಟ್ಟೆ. ನನಗೆ ಒಂಥರ ಆಗ್ಬಿಡ್ತು. ಅವತ್ತಿಂದನೂ ಒಂಥರ ಆಗ್ಬಿಟ್ಟಿದೆ, ನಾನು ಹೆಂಗೆ ಬಿದ್ದುಬಿಟ್ಟೆ ಅನ್ನೋ ಥರ. ಹಾಗಾಗಿ ಬೇಜಾರಾಯಿತು. ಅದು ಈ ರೋಡ್ಗಳಲ್ಲಿ ಹಾಕ್ಬೇಕಾದ್ರೆ ಈ ಕಾಂಕ್ರೀಟು ಏನಿರುತ್ತೆ, ರಾಡೆಲ್ಲ ಕೊಟ್ಟಿರ್ತಾರೆ ನೋಡಿ, ಆ ರಾಡು ಅಲ್ಲಿ ಇತ್ತು. ಆ ರಾಡು ಉದ್ದುದ್ದ ರಾಡುಗಳು ಹಂಗೇ ಓಪನ್ ಆಗಿಬಿಟ್ಟಿತ್ತು. ಅದು ಚಪ್ಪಲಿ ಸಿಗಾಕಂತೋ ಪ್ಯಾಂಟಿಗೆ ಸಿಗಾಕಂತೋ ಒಂದೂ ಅರ್ಥ ಆಗಲಿಲ್ಲ ನನಗೆ. ಒಟ್ಟಾರೆ ನಂಗೆ ಬಿದ್ದಿರೋದು ಇದುವರೆಗೂ ಜ್ಞಾಪಕ ಇಲ್ಲ. ಬಿದ್ದಿದ್ದಕ್ಕೆ ಮಾತ್ರ ನಿಜವಾಗ್ಲೂ ಏಟಾಯಿತು. ಹೆಂಗೆ ಏಟಾಯಿತು ಅಂದರೆ ಆ ತಕ್ಷಣಕ್ಕೆ ಆಗಲಿಲ್ಲ, ಆ ತಕ್ಷಣಕ್ಕೆ ಎದ್ದೇಳೋಕ್ಕಾಗಲಿಲ್ಲ. ಯಾಕಂದರೆ ಫುಲ್ಲು ಬಲ್ದೇ ಮಗ್ಲಲ್ಲಿ ಬಿದ್ದುಬಿಟ್ಟೆ ನಾನು. ಹಾಗಾಗಿ ನನ್ನ ಹಸ್ಬೆಂಡು ಮತ್ತು ಅಲ್ಲಿ ಯಾರೋ ಪಾಪ ಮುಸ್ಲಿಮ್ ಗಂಡ ಹೆಂಡ್ತಿ ಇದ್ದರು. ಅವರಿಬ್ಬರು ಬಂದು ಕೈ ಹಿಡ್ದು ಎಬ್ಬರಿಸಿದ್ರು, ಪಾಪ ಹೆಲ್ಪ್ ಮಾಡಿದ್ರು. ನನ್ನ ಹಸ್ಬೆಂಡ್ ಬಂದ ಮೇಲೆ ಅವರು ಮುಂದೆ, ನನ್ನ ಹಸ್ಬೆಂಡು ತನ್ನ ಚೂರು ಮುಂದೆ ಹೋಗ್ತಾಯಿದ್ರು. ಅವರು ಬಂದುಬಿಟ್ಟು ಓಡಿ ಬಂದು ಕೈ ಹಿಡ್ದು ಎಬ್ಬರಿಸಿದ್ರು. ಸೊ ಸ್ವಲ್ಪ ಹೊತ್ತು ಹಂಗೇ ಎದ್ಬಿಟ್ಟು ಹಂಗೆ ಕೂತ್ಕೊಬಿಟ್ಟೆ ರೋಡಲ್ಲೇ.
ಆ ಥರ ಆಯಿತು. ಅದೊಂಥರ ಬೇಜಾರಾಗೋಗ್ಬಿಡ್ತು ನನಗೆ, ಯಾಕಂಗೆ ಬಿದ್ದುಬಿಟ್ಟೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಹೆಂಗೆ ಬಿದ್ದೆ ಅಂತಲೇ ಅರ್ಥ ಆಗ್ತಾಯಿಲ್ಲ ನನಗೆ ಯೋಚನೆ ಮಾಡಿದ್ರೆ. ಅದರ ಕ್ಲಿಪ್ನ ಮುಂದೆ ನಾನು ಆ್ಯಡ್ ಮಾಡ್ತೀನಿ. ಸೊ ಅದೇನಾಯ್ತಂದರೆ ಸ್ವಲ್ಪ ಕಾಲಿಗೆ ಏಟಾಯಿತು. ಆ ಕ್ಷಣಕ್ಕೆ ಏಟಾಗದೆ ಹೋದರೂ ಆಮೇಲೆ ಒಂದು ಸ್ವಲ್ಪ ಮನೆಗೆ ಬರೋವಾಗ ತುಂಬ ಪೇಯ್ನ್ ಆಯಿತು. ಸ್ಟೆಪ್ಸ್ ಕೂಡ ಹತ್ಕೊಂಡು ಬರೋಕ್ಕಾಗ್ದಷ್ಟು ಕಾಲು ಪೇಯ್ನು. ಕಾಲು ಮತ್ತು ಸೊಂಟ, ಅದು ನನಗೆ ಮೊದಲೇ ರೈಟ್ ಕಡೆ ಸೊಂಟನೇ ನೋವು. ಬಲಗಡೆನೇ ನನಗೆ ಪೇಯ್ನ್ ಆಗೋದು ಕಾಲು. ಆ ಬಲಗಡೆಗೆ ಬಿದ್ದುಬಿಟ್ಟೆ. ಅದೇನು ಗ್ರಾಚಾರನೋ ಗೊತ್ತಿಲ್ಲ. ಗೊತ್ತಿಲ್ಲ, ಕಣ್ಣು ದೃಷ್ಟಿನೋ ಏನೋ ಏನಾಯಿತೋ ಗೊತ್ತಿಲ್ಲ. ಒಟ್ರಾಸಿ ಬಿದ್ದುಬಿಟ್ಟೆ ನಿಜವಾಗ್ಲೂ. ಅದೇನು ಗ್ರಿಪ್ ತಪ್ಪಿ ಬಿದ್ದನೋ ಏನೋ ನನಗೆ ಅರ್ಥ ಆಗ್ತಾಯಿಲ್ಲ ಹೆಂಗೆ ಬಿದ್ದೆ ಅಂತೇಳ್ಬಿಟ್ಟು. ಮಾತ್ರ ಬಲಗೈ ಕೂಡ ತುಂಬ ನೋವಾಯಿತು. ಬಲಗೈ ಏನಿದೆ ಜಾಯಿಂಟು ಅಲ್ಲಿ ಕೂಡ ನೋವಾಯಿತು. ಹಾಸ್ಪಿಟಲಿಗೆ ಹೋಗುವಷ್ಟು ಏನು ಸೀರಿಯಸ್ ನೋವಲ್ಲ, ಅದೊಂಥರ ಮಾಂಸಖಂಡ ಎಲ್ಲ ನೋವು ಬಂದು ಒಂಥರ ಮೂಳೆ ಎಲ್ಲ ನೋವು ಬರುತ್ತಲ್ಲ, ಆ ರೀತಿ ಆಯಿತು. ಒಂದು 4-5 ದಿನ ಔಷಧಿನ ಚೆನ್ನಾಗಿ ಹಚ್ಕೊಂಡ್ಬಿಟ್ಟೆ ಕೈಗೆ ಕಾಲಿಗೆಲ್ಲ. ನನ್ನ ಹಸ್ಬೆಂಡ್ ಪಾಪ ಕಾಲಿಗೆಲ್ಲ ಹಚ್ಚಿದ್ರು. ಪೇಯ್ನ್ ಜಾಸ್ತಿ ಆಗಿತ್ತು. ಹಾಗೆಯೇ ಸ್ವಲ್ಪ ಗ್ರೀನ್ ಕಲರ್ ಕೂಡ ಆಗಿತ್ತು ಮಂಡಿ ಹತ್ರ ಬಿದ್ದಿದ್ದಕ್ಕೆ, ಆ ಥರ ಆಗಿತ್ತು. ಹಂಗಾಗಿ ನಾನು ವೀಡಿಯೋಸೇ ಹಾಕಲಿಲ್ಲ. ಸ್ವಲ್ಪ ಬೇಜಾರಾಯಿತು ನಿಜವಾಗ್ಲೂ. ಸ್ವಲ್ಪ ಏನು ಜಾಸ್ತಿನೇ ಬೇಜಾರಾಯಿತು. ಯಾಕಂದರೆ ನಾನು ರೋಡಲ್ಲೆಲ್ಲ ಬಿದ್ದಿದ್ದೇ ಇಲ್ಲ. ಒಂಥರ ಆಗೋಗ್ಬಿಡ್ತು. ರಸ್ತೆಯಲ್ಲಿ ಇರೋರೆಲ್ಲ ಸ್ವಲ್ಪ ನೋಡ್ಕೊಂಡು ಹೋದ್ರು. ಏನೂ ಮಾಡೋಕ್ಕಾಗಲ್ಲ, ಗ್ರಾಚಾರ ಕೆಟ್ಟಾಗ ಹಿಂಗಾಗುತ್ತೆ. ಸದ್ಯ ರಸ್ತೆ ಮಧ್ಯದಲ್ಲಿ ಬಿದ್ದಿಲ್ಲ ನಾನು, ರಸ್ತೆ ಪಕ್ಕದಲ್ಲಿ ಬಿದ್ದೆ. ವೆಹಿಕಲ್ಗಳು, ಕಾರ್ಗಳು ಎಲ್ಲ ಓಡಾಡ್ತಾ ಇರ್ತವೆ. ರಸ್ತೆ ಮಧ್ಯದಲ್ಲಿ ಬಿದ್ದಿದ್ರೆ ಏನು ಗತಿನೋ ಅನ್ನೋ ಥರ ಅನ್ನಿಸ್ಬಿಡ್ತು. ಅದೊಂಥರ ಶಾಕಲ್ಲಿ ಒಂಥರ ಬೇಜಾರಾಗೋಗ್ಬಿಡ್ತು. ಏನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ಥರ ಆಗೋಗ್ಬಿಡ್ತು. ಬಿದ್ನಲ್ಲ ಅನ್ನೋದೇ ಒಂಥರ ನನ್ನ ತಲೆಯಲ್ಲಿ ಹಂಗೇ ಓಡ್ತಾಯಿತ್ತು. ಆ ಥರ ಆಗೋಯಿತು. ಒಟ್ಟಾರೆ ಇಷ್ಟಂತೂ ಆಯಿತು. ಹಂಗಾಗಿ ವೀಡಿಯೋಸ್ ಮಾಡೋಕ್ಕೂ ಮನಸ್ಸಿಲ್ಲ. ಆಮೇಲೆ ಬಲಗೈ ಕೂಡ ಫುಲ್ಲು ಮೇಲಕ್ಕೆ ಎತ್ತಕ್ಕಾಗದಷ್ಟು ಪೇಯ್ನ್ ಆಗಿಬಿಡ್ತು. ಕಾಲು 2 ದಿನ ಅಷ್ಟೊತ್ತಿಗೆ ಕಾಲು ನೋವೆಲ್ಲ ಕಡಿಮೆ ಆಯಿತು. ಬಟ್ ಕೈ ನೋವು ಕಡಿಮೆನೇ ಆಗಲಿಲ್ಲ. ಒಂದು 5-6 ದಿವಸ ತೊಗೊಂತು. ಮೇಲೆ ಕೈಯೆಲ್ಲ ಎತ್ತಕ್ಕೆ ಆಗ್ತಾ ಇರಲಿಲ್ಲ. ಕೆಲಸನೇ ಮಾಡಿಲ್ಲ ನಾನು 5-6 ದಿನ. ಎಲ್ಲ ನನ್ನ ಹಸ್ಬೆಂಡೇ ಪಾಪ, ಅವರೇನೆ ಪಾತ್ರೆ ತೊಳೆಯೋದು, ಅವರೇ ಬ್ರೇಕ್ಫಾಸ್ಟ್ ಮಾಡೋದು, ಅವರೇ ಎಲ್ಲ ಮಾಡಿದ್ರು. ನನಗೆ ಬಿದ್ದಿದ್ದಕ್ಕೆ ಅವ್ರಿಗೂ ಕೂಡ ತುಂಬ ಬೇಜಾರಾಗ್ಬಿಡ್ತು. ತನುಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ತನು ಅಂತೂ ನಾನು ಹಗ್ ಮಾಡಿಕೊಂಡು ಮನೆಗೆ ಬಂದಾಗಲೂ ಹಗ್ ಮಾಡೋದೆ, ಮತ್ತು ಔಷಧಿ ಹೆಚ್ಚಕ್ಕೆ ಬರೋದು ಎಲ್ಲ ಮಾಡಿದ್ಲು ಪಾಪ. ಅವಳಿಗಂತೂ ಸಖತ್ ಹರ್ಟಾಗಿ ಹೋಗ್ಬಿಡ್ತು, ನಮ್ಮಮ್ಮ ಬಿದ್ದುಬಿಡ್ತಲ್ಲ ಅಂತೇಳಿ. ನಾನು ಅದೇ ಅಂದ್ಕೊಂಡನಲ್ಲ ಫ್ರೆಂಡ್ಸ್, ಇದುವರೆಗೂ ನಂಗೆ ಬಿದ್ದಿರೋದೇ ಜ್ಞಾಪಕ ಇಲ್ಲ. ಎಲ್ಲೋ ಚಿಕ್ಕ ಮಕ್ಕಳಲ್ಲೇ ಆಟ ಆಡಬೇಕಾದ್ರೇನೋ ಬಿದ್ದಿರೋದು. ಅದಾದಮೇಲೆ ನಾನು ದೊಡ್ಡವರಾದ್ಮೇಲೆ ನಾನು ಯಾವತ್ತೂ ಎಂಥ ಸಿಚುವೇಷನಲ್ಲೂ ನಾನು ಕೆಳಗೆ ಬಿದ್ದಿದ್ದಿಲ್ಲ. ಅಂದರೆ ಯಾವತ್ತೂ ಎಲ್ಲೂ ಬಿದ್ದಿದ್ದಾಗಲಿ ಆ ಥರದ್ದೆಲ್ಲ ನಂಗೆ ಜ್ಞಾಪಕನೇ ಇಲ್ಲ. ಈಗ ಹಿಂಗೆ ಆಗ್ಬಿಡ್ತಲ್ಲ ಅಂತಲೇ ಬೇಜಾರಾಗೋಗ್ಬಿಡ್ತು. ಓಕೆ, ಆಗಿದ್ದೆಲ್ಲ ಆಯಿತು, ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು, ಸೊ ಅದು ನಿಮ್ಗೆ ಹೇಳಲಾ ಬೇಡವಾ ಅಂತಲೇ ಯೋಚನೆ ಮಾಡ್ತಾಯಿದ್ದೆ. ತುಂಬ ಜನ ಯಾಕೆ ವೀಡಿಯೋಸ್ ಆಗ್ತಾಯಿಲ್ಲ ಅಂತ ಅಂದ್ಕೊಳ್ತಾ ಇರ್ತೀರಲ್ವ. ಸೊ ಹಂಗಾಗಿ ವೀಡಿಯೋದಲ್ಲಿ ಹೇಳ್ಬೇಕು ಅನ್ನಿಸ್ತು, ಹೇಳ್ತಾಯಿದ್ದೀನಿ. ಒಟ್ಟಾರೆ ಬೇಜಾರಂತೂ ಆಯಿತು. ಏನೂ ಮಾಡೋಕ್ಕಾಗಲ್ಲ. ನಮ್ಮ ಭಾರತದಲ್ಲಿ ಇರೋ ಪರಿಸ್ಥಿತಿ ಆಗಿದೆ. ರಸ್ತೆಗಳಂತೂ ಗುಂಡಿ ಬಿದ್ದಿರುತ್ತೆ, ಸರಿಯಾದ ರಸ್ತೆಗಳಿರಲ್ಲ. ಎಷ್ಟೋ ಜನರು ಈ ರಸ್ತೆಗಳ ಕಡೆಯಿಂದ, ಈ ಗುಂಡಿಗಳ ಕಡೆಯಿಂದನೇ ಈ ರೀತಿಯಾಗಿ ಏಟು ಮಾಡ್ಕೋತಾರೆ. ನಮಗೆ ಇಷ್ಟರಲ್ಲೇ ಮುಗೀತಲ್ಲ ಅನ್ನೋದೊಂದು ಸಮಾಧಾನ ಆಯ್ತು ಅಷ್ಟೇ. ಓಕೆ, ಇವಾಗ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಇವಾಗ ಹಿಟ್ಟೆಲ್ಲ ಕಲಸಿಟ್ಟು ಬಂದೇ ಹೊರಗಡೆ ಕ್ಲೀನ್ ಮಾಡ್ತಾಯಿದ್ದೀನಿ. ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ದೀನಿ. ಮಳೆಯೆಲ್ಲ ಕಡಿಮೆ ಆಗಿತ್ತು ಲಾಸ್ಟ್ ವೀಕೆಲ್ಲ. ಚೆನ್ನಾಗಿ ಬೆಳಗ್ಗೆನೇ ಬಿಸಿಲು ಕೂಡ ಚೆನ್ನಾಗಿ ಬರ್ತಾಯಿತ್ತು. ಈ ವಿಡಿಯೋನ ನಾನು ಬೀಳೋದಕ್ಕಿಂತ ಮುಂಚೆ ಮಾಡಿದ್ದು. ಬಿದ್ದ ಮೇಲಂತೂ ನಡೆಯೋಕ್ಕೆ ಆಗ್ತಾಯಿರಲಿಲ್ಲ. ಕುಂಟ್ಕೊಂಡು 2-3 ದಿನ ನಡೆದ್ಬಿಟ್ಟೆ. ಪೇಯ್ನಿಗೆ ಒಂದು ಸ್ವಲ್ಪ ಜ್ವರ ಬಂದಂಗೆ ಆಗಿತ್ತು. ಹಾಗೆ ಹೆಬ್ಬೆರಳು ಕೂಡ ಟ್ವಿಸ್ಟ್ ಆಗಿಬಿಟ್ಟು ಹೆಬ್ಬೆರಳು ಕೂಡ ಊತ ಬಂದುಬಿಟ್ಟಿತ್ತು. ಅದನ್ನ ನಿಮಗೆ ಹೇಳೋದು ಮರ್ತುಬಿಟ್ಟೆ. ಹೆಬ್ಬೆರಳಂತೂ ಒಂದು 4-5 ದಿನ ಹೆಬ್ಬೆರಳು ನೋವಾಗ್ಬಿಟ್ಟಿತ್ತು. ಸೊ ಹಾಗೆಯೇ ಬಿದ್ದಿದ್ದಾಗ ಸ್ವಲ್ಪ ಅಮ್ಮನಿಗೆ ಬಿದ್ದೆ ಅಂತಲೇ ಹೇಳಲಿಲ್ಲ. ಯಾಕಂದ್ರೆ ನಮ್ಮಮ್ಮ ಬೇಜಾರು ಮಾಡ್ಕೊಬಿಡ್ತಾರೆ ಅಂತೇಳಿ ಸ್ವಲ್ಪ ಕಾಲು ಬೆರಳು ಸ್ಲಿಪ್ ಆಗಿಬಿಡ್ತು ಕಣಮ್ಮ ಅಲ್ಲಿ ಸ್ಟೆಪ್ಸ್ ಹತ್ರ ಅಂತ ಹೇಳಿ ಹಂಗೇ ಹೋಗಿ ಅಮಾವಾಸ್ಯೆ ಹಿಂದೆ ಬಿದ್ದಿದ್ದಲ್ಲ. ಹಂಗಾಗಿ ಹೋಗಿ ನಮ್ಮಮ್ಮ ಹತ್ರ ಎಲ್ಲ ಸ್ವಲ್ಪ ದೃಷ್ಟಿ ಎಲ್ಲ ತೆಗೆಸ್ಕೊಂಡು ಬಂದೆ. ಆದರೂ ಒಂದು 2-3 ದಿನ ಸಮಾಧಾನನೇ ಆಗಲಿಲ್ಲ. ನೋವು ಬೇರೆ ಇತ್ತು. ಅದರಲ್ಲಿ ಒಂಥರ ಬಿದ್ನಲ್ಲ ಅಂತಲೂ ಬೇಜಾರಾಗಿತ್ತು. ಅದೆಲ್ಲದಕ್ಕಿಂತ ಮೇಯ್ನಾಗಿ ರಸ್ತೆಯಲ್ಲಿ ಬಿದ್ದುಬಿಟ್ರೆ ತುಂಬ ಎಂಬ್ಯಾರಸ್ಮೆಂಟ್ ಆಗುತ್ತೆ. ಅಂದರೆ ಏನಪ್ಪ, ಸ್ವಲ್ಪ ನಾಚಿಕೆ ಥರ ಎಲ್ಲ ಆಗ್ಬಿಡುತ್ತೆ. ಹಂಗೆ ಆಯಿತು, ಏನೂ ಮಾಡೋಕ್ಕಾಗಲ್ಲ. ಟೈಮ್ ಸರಿ ಇಲ್ಲದಾಗ ಈ ಥರ ಎಲ್ಲ ಆಗ್ತವೆ. ಉಗುರಲ್ಲಿ ಹೋಯ್ತಲ್ಲ ಅಂತೇಳ್ಬಿಟ್ಟು ಖುಷಿ ಪಡಬೇಕು, ಸ್ವಲ್ಪದ್ರಲ್ಲೇ ಹೋಯ್ತಲ್ಲ ಅಂತೇಳಿ.
ಅಷ್ಟೇ. ಚಪಾತಿ ಮಾಡಿ ತನುಗೆ ಬ್ರೇಕ್ಫಾಸ್ಟು ತಿನ್ನೋಕೆ ಹಾಕ್ಕೊಟ್ಟು, ಹಾಗೆಯೇ ಲಂಚ್ ಬಾಕ್ಸು ಅದು ಕೂಡ ಎಲ್ಲ ಪ್ರಿಪೇರ್ ಮಾಡಿ ಆದಮೇಲೆ ಇವಾಗ ನಾನು ತಿನ್ನೋದಕ್ಕೆ ಅಂತೇಳ್ಬಿಟ್ಟು ಚಪಾತಿ ಮಾಡ್ಕೊತಾ ಇದ್ದೀನಿ. ಸೊ ಚಪಾತಿ ಎಲ್ಲ ಲಟ್ಟಿಸಿ ಆಲ್ರೆಡಿ ಇಟ್ಕೊಂಡಿದ್ದೆ. ನನಗೆ ನನ್ನ ಹಸ್ಬೆಂಡ್ಗೆ ಆಗೋಷ್ಟು ಚಪಾತಿನ ಈಗ ಬೇಯಿಸ್ಕೊತಾ ಇದ್ದೀವಿ. ಇನ್ನು ರಾತ್ರಿ ಮಾಡಿದ ಹೂಕೋಸು ಗ್ರೇವಿ ಏನಿದೆ ತೆಳುವಾಗಿತ್ತು, ಇವಾಗ ಚೆನ್ನಾಗಿ ಕುದ್ದಾದ್ಮೇಲೆ ಗಟ್ಟಿನೇ ಆಗೋಯಿತು. ಚಪಾತಿ ಕೂಡ ಹೂಕೋಸು ಗ್ರೇವಿ ಎರಡು ಚೆನ್ನಾಗಾಗಿತ್ತು. ತಿಂದೆಲ್ಲ ಆದಮೇಲೆ ಇನ್ನೂ ಒಂದು ರಾಶಿ ಬಟ್ಟೆಗಳಿತ್ತು. ಆ ಬಟ್ಟೆಗಳೆಲ್ಲ ವಾಶ್ ಮಾಡಿಬಿಡೋಣ ಅಂಥೇಳಿ ಇವಾಗ ವಾಶ್ ಮಾಡೋದಕ್ಕೆ ಬಂದಿದ್ದೀನಿ. ತನುನ ಕಾಲೇಜಿಗೆಲ್ಲ ಕಳಿಸಿ ಬ್ರೇಕ್ಫಾಸ್ಟ್ ಮಾಡಿ ಏನೆಲ್ಲ ಕ್ಲೀನಿಂಗ್ ಕೆಲಸ ಸಣ್ಣ ಪುಟ್ಟ ಇತ್ತು ಅದೆಲ್ಲ ಮುಗಿಸ್ಕೊಂಡು ಬಟ್ಟೆ ವಾಶ್ ಮಾಡೋದಕ್ಕೆ ಕೂತ್ಕೊಂಡಿದ್ದೀನಿ. ವಾಷಿಂಗ್ ಮಿಷಿನಿಗೂ ಹಾಕ್ಬಿಟ್ಟು ಹಾಗೆಯೇ ಸ್ವಲ್ಪ ಹ್ಯಾಂಡ್ ವಾಶ್ ಮಾಡೋದು, ಒಳ್ಳೆ ಬಟ್ಟೆಗಳೆಲ್ಲ ಇಲ್ಲಿ ಕಲ್ಲಿರೋದ್ರಿಂದ ಆರಾಮಾಗಿ ಇಲ್ಲೇ ವಾಶ್ ಮಾಡ್ಕೊಂಬಿಡ್ಬೋದು. ಕಲ್ಲ ಮೇಲೆ ಚೆನ್ನಾಗಿ ಅನಿಸುತ್ತೆ ವಾಶ್ ಮಾಡೋದಕ್ಕೆ. ಕುತ್ಕೊಳ್ಳೋದಕ್ಕೊಂದು ಸ್ಟೂಲ್ ತೊಗೊಬರ್ಬೇಕು. ಅದು ಸ್ವಲ್ಪ ಹೈಟಾಗಿದೆ ಅಲ್ವಾ, ಕುತ್ಕೊಂಡು ವಾಶ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಚಿಕ್ಕದೊಂದು ಸ್ಟೂಲ್ ಆಗಿಬಿಟ್ರೆ ಕುತ್ಕೊಂಡು ತೊಳೆಯೋದಕ್ಕೆ ಅನುಕೂಲ ಆಗುತ್ತೆ. ಸೊ ಇವಾಗ ಮಿಷಿನಿಗೆಲ್ಲ ಬಟ್ಟೆ ಹಾಕ್ತಾಯಿದ್ದೀನಿ ನಾನು. ತನ್ನದೊಂದು ಡ್ರೆಸ್ಸು, ನನ್ನದೊಂದು ಡ್ರೆಸ್ಸು ಮತ್ತು ಪ್ಯಾಂಟೆಲ್ಲ ಇತ್ತು, ಅದನ್ನೆಲ್ಲ ವಾಶ್ ಮಾಡಿ ಆಯಿತು. ಅದೆಲ್ಲ ಆದಮೇಲೆ ಚಾಪೆ ಕೂಡ ಒಂದು ವಾಶ್ ಮಾಡೋದಿತ್ತು. ಚಾಪೆ ವಾಶ್ ಮಾಡೋಣ ಅಂಥೇಳಿ ಅದನ್ನು ಕೂಡ ತೆಗೆದಾಕೊಂಡಿದ್ದೀನಿ. ಒಂದಷ್ಟು ಶೂಗಳೆಲ್ಲ ತೊಳೆಯೋಣ ಅಂತ, ತನ್ನದು ಕಾಲೇಜಿಗೆ ಯೂಸ್ ಮಾಡೋಂಥ ಕ್ಯಾಶುವಲ್ ಶೂಗಳೆಲ್ಲ ಏನಿದೆ ಅದನ್ನೆಲ್ಲ ಸ್ವಲ್ಪ ತೊಳೆಯೋಣ ಅಂಥೇಳಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಮಳೆ ಬೇರೆ ಬಂತಲ್ವ, ಹಂಗಾಗಿ ಶೂಗಳೆಲ್ಲ ಗಲೀಜಾಗಿತ್ತು. ಸೊ ಅದನ್ನೆಲ್ಲ ಸ್ವಲ್ಪ ತೊಳೆದ್ಬಿಟ್ರೆ ಅದನ್ನೆಲ್ಲ ಬಿಸಿಲಿದೆಯಲ್ಲ ಚೆನ್ನಾಗಿ ಒಣಗಿಬಿಡುತ್ತೆ ಅಂಥೇಳಿ ಅದನ್ನು ಕೂಡ ಮಾಡ್ತಾಯಿದ್ದೀನಿ ಈಗ ನಾನು. ಇನ್ನು ಇವತ್ತಿನ ವಾತಾವರಣ ಅಂತೂ ಅಷ್ಟು ಚೆನ್ನಾಗಿತ್ತು. ಒಳ್ಳೆ ಬಿಸಿಲು, ನೀಲಿ ಆಕಾಶ, ಬಿಳಿ ಮೋಡಗಳು ಮನಸ್ಸಿಗೇನೋ ಒಂಥರ ಖುಷಿ ಕೊಡ್ತಾಯಿತ್ತು. ಹಾಗೆ ಇನ್ನು ಬಟ್ಟೆಗಳೆಲ್ಲ ವಾಶ್ ಮಾಡಿ ಆಯಿತು. ಅದನ್ನೆಲ್ಲ ಜಾಲಿಸ್ಬಿಟ್ಟು ಒಣಾಕ್ಬಿಡೋಣ ಅಂಥೇಳಿ ಅದನ್ನು ಒಣಾಕ್ತಾಯಿದ್ದೀನಿ. ಗ್ರಹಚಾರ ಕೆಟ್ಟುಬಿಡ್ತು ಅಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ಗ್ರಹಚಾರ ಕೆಟ್ಟು ನಮಗೇನಾದ್ರು ಸಮಸ್ಯೆಗಳಾದಾಗ ಫಸ್ಟು ನಮ್ಮ ಕುಟುಂಬ ನಮ್ಮ ಕಣ್ಮುಂದೆ ಬರುತ್ತೆ, ನಮ್ಮ ಮಕ್ಕಳು ನಮ್ಮ ಕಣ್ಮುಂದೆ ಬರ್ತಾರೆ. ಸೊ ನಾನೊಂದು ಮಾತೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ರಸ್ತೆಯಲ್ಲಿ ಹೋಗ್ಬೇಕಾದ್ರೆ, ಗಾಡಿಗಳನ್ನ ಓಡಿಸ್ಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿರಬೇಕು. ಹಾಗೆಯೇ ನಮ್ಮ ಮಕ್ಕಳಿಗೆ ಕಾಲೇಜಿಗೆ ಹೋಗ್ತಾ ಇದ್ದಾರೆ ಅಂದ ತಕ್ಷಣವೇ
ಬೈಕ್ಗಳನ್ನ ಕೊಡಿಸೋದು, ಗಾಡಿಗಳನ್ನ ಕೊಡಿಸೋದನ್ನ ನಿಲ್ಲಿಸಬೇಕು ಅಂತ ಹೇಳ್ತೀನಿ. ಅವರು ಒಂದು ಸ್ಟ್ರಾಂಗಾಗಿ ಅವ್ರ ಮೆಚುರಿಟಿ ಬಂದು ಅವ್ರ ಕಾಲ ಮೇಲೆ ಅವ್ರ ಕಾಲು ನಿಲ್ಲೋ ತನಕ, ಅವರಿಗೆ ಜವಾಬ್ದಾರಿ ಬರೋ ತನಕ ಗಾಡಿಗಳು ಕೊಡಿಸ್ದೇ ಇದ್ದರೆ ಒಳ್ಳೆಯದು ಅಂತ ಅಂದ್ಕೊತೀನಿ. ಹಾಗೆ ಕೊಡಿಸಿದ್ರು ಕೂಡ ಅವರಿಗೆ ಪ್ರತಿದಿನ ಪೇರೆಂಟ್ಸ್ ಆದಂಥವ್ರು 100 ಸತಿ ಹೇಳಿ ಕಳಿಸಿ, ಹುಷಾರಾಗಿ ಹೋಗು, ನಿಧಾನಕ್ಕೆ ಗಾಡಿ ಓಡಿಸು ಅಂತೆಲ್ಲ ಕೂಡ ಅವರಿಗೆ ಜವಾಬ್ದಾರಿಗಳನ್ನ ಹೇಳ್ಕೊಡಿ ಅಂತ ಹೇಳ್ತೀನಿ. ಯಾಕಂದರೆ ಅಮಾವಾಸ್ಯೆ ದಿನ ನಮ್ಮ ಏರಿಯಾದಲ್ಲೇ 19 ವರ್ಷದ ಹುಡುಗ ಹೊಸ ಬುಲೆಟ್ ಕೊಡಿಸಿದ್ರಂತೆ. ಆಕ್ಸಿಡೆಂಟ್ ಆಗಿ ತೀರ್ಕೊಂತು. ಅವ್ರ ಕುಟುಂಬಕ್ಕೆ ಎಷ್ಟು ದೊಡ್ಡ ಲಾಸು. ಬುಲೆಟ್ ಕೊಡ್ಸಿದ ಪೇರೆಂಟ್ಸ್ ತಪ್ಪೋ ಇಲ್ಲ ಹುಡುಗ ಬೈಕಲ್ಲಿ ಫಾಸ್ಟ್ ಬಂದಿದ್ದು ತಪ್ಪೋ ಒಂದು ಹೇಳೋಕ್ಕಾಗಲ್ಲ. ಗ್ರಹಚಾರ ಎಲ್ಲದಕ್ಕೂ ಏನೂ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಏನು ಟ್ರಾಫಿಕ್ ಇಲ್ಲ, ಏನಿಲ್ಲ. ಸೊ ಆ ಟೈಮಲ್ಲಿ ಬಂದು ಹಿಂಗಾಯಿತು. ಸೊ ಹಂಗಾಗಿ ಯಾವಾಗಲೂ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು, ಜವಾಬ್ದಾರಿಯಿಂದ ಇರಬೇಕು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಕೆಲಸಗಳೆಲ್ಲ ಆಯಿತು. ಅದೆಲ್ಲ ಆದಮೇಲೆ ಕಾಫಿ ಸ್ವಲ್ಪ ಬಿಸಿ ಇಟ್ಕೊಂಡ್ಬಿಟ್ಟು ಕುಡಿಯೋಣ ಅಂಥೇಳಿ ಈಗ ಅಡುಗೆ ಮನೆಗೆ ಬರ್ತಾಯಿದ್ದೀನಿ. ಬೆಳಗ್ಗೆನೇ ಕಾಫಿ ಸ್ವಲ್ಪ ಒಂದು ಲೋಟದಷ್ಟು ಜಾಸ್ತಿ ಮಾಡ್ಕೊಂಡಿರ್ತೀನಿ. ಮತ್ತೇನು ಮಾಡೋಕ್ಕೋಗಲ್ಲ. ಅಂದರೆ ಬೆಳಗ್ಗೆನೇ ಖಾಲಿ ಮಾಡಿಬಿಡ್ತೀನಿ. ತಿಂಡಿ ತಿನ್ನಬೇಕಾದ್ರೆ ಒಂದು ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಕುಡಿತಿದ್ದೆ. ಇವತ್ತು ತಿಂಡಿ ತಿನ್ನಬೇಕಾದ್ರೆ ಕುಡ್ದಿರಲಿಲ್ಲ. ಸೊ ಇವಾಗ ಸ್ವಲ್ಪ ನೀರಲ್ಲಾಡಿ ಕೆಲಸ ಮಾಡಿದ್ನಲ್ವ, ಹಂಗಾಗಿ ಸ್ವಲ್ಪ ಕಾಫಿ ಇಟ್ಕೊಂಡಿದ್ದೆ. ಬಿಸಿ ಮಾಡಿ ಈಗ ಕುಡಿತಾ ಇದ್ದೀನಿ. ಹಾಗೆಯೇ ಇವತ್ತಿನ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಲಾಸ್ಟಲ್ಲಿ ವೀಡಿಯೋ ಕ್ಲಿಪ್ ಕೂಡ ನಾನು ಶೇರ್ ಮಾಡ್ತೀನಿ, ಅದನ್ನು ಕೂಡ ನೋಡಿ. ಸೊ ಶೇರ್ ಮಾಡಲಾ ಬೇಡವಾ ಅಂತ ಅಂದ್ಕೊಂಡೆ, ಆದರೂ ಕೂಡ ಶೇರ್ ಮಾಡ್ತೀನಿ. ಓಕೆ, ನೀವೆಲ್ಲ ನನ್ನ ಕುಟುಂಬ. ನೀವೇನು ಹಂಗಾಯಿತು ಅಂತ ಇನ್ನು ನಿಮಗೂ ಕೂಡ ಬೇಜಾರಾಗಿರುತ್ತೆ. ಸೊ ಇಟ್ಸ್ ಓಕೆ, ಆಗೋದೆಲ್ಲ ದೇವರಿಚ್ಛೆ. ಇನ್ನು ಮುಂದೆ ಸ್ವಲ್ಪ ನಾನು ಕೂಡ ಎಚ್ಚರಿಕೆಯಿಂದ ಇರ್ತೀನಿ ಅಂತ ಹೇಳ್ತಾ, ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆಯೇ ನಿಮ್ಮ ಪ್ರೀತಿ ಸಹಕಾರ ಯಾವಾಗಲೂ ನನ್ನ ಕುಟುಂಬದ ಮೇಲೆ ಇರಲಿ. ಸೊ ಹಾಗೆ ಇನ್ನೂ ನನ್ನ ಡ್ರೀಮ್ ತುಂಬ ತುಂಬ ದೊಡ್ಡದಿದೆ. ಎಲ್ಲದನ್ನು ಕೂಡ ಫುಲ್ಫಿಲ್ ಮಾಡಬೇಕು. ನಾನು ಜವಾಬ್ದಾರಿಗಳು ಕೂಡ ಇದೆ, ಆ ಜವಾಬ್ದಾರಿಗಳನ್ನ ಕೂಡ ನಿಭಾಯಿಸಬೇಕು. ಓಕೆ, ವಿಡಿಯೋನ ಎಂಡ್ ಮಾಡ್ತೀನಿ. ಇದರಲ್ಲಿ ರಾಡು ಖಾಲಿ ಚುಚ್ಕೊಂತು. ಅಯ್ಯೋ ಅಲ್ಲ ಇದು ರಾಡ್ ನೋಡಿ. ಸಿಗಾಕಂತ